ಮಾವಿನಕೆರೆಯಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಂತ್ಯಕ್ರಿಯೆಯ ಸ್ಥಳಕ್ಕೆ ಗಣ್ಯರು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಅಲ್ಲೂ ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಯಾರ್ಯಾರು ಬರ್ತಾರೆ, ಒಂದು ಕಡೆ ಅನ್ನದಾನವನ್ನ ಮಾಡಲಾಗ್ತಾ ಇದ್ರೆ, ಮತ್ತೊಂದು ಕಡೆ ಬಂದಂತವರಿಗೂ ಕೂಡ ಸರಿಯಾದಂತಹ ವ್ಯವಸ್ಥೆ ಆಗಬೇಕು. ವಿವಿಐಪಿ ಆಗಿರ್ಬೋದು, ವಿಐಪಿಗಳ ಆಗಿರಬಹುದು, ಇತರರು ಎಲ್ಲರಿಗೂ ಕೂಡ ಸರಿಯಾದಂತಹ ವ್ಯವಸ್ಥೆಗಳು ಆಗಬೇಕು ಅಂತ ಹೇಳಿನೇ ಎಲ್ಲಾ ಸಿದ್ಧತೆಗಳನ್ನ ಅಲ್ಲಿ ಮಾಡಿಕೊಳ್ಳಲಾಗಿದೆ. ಯಾರಿಗೂ ಕೂಡ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ಯವಸ್ಥೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಲಾಗಿದೆ. ಈಗಾಗಲೇ ಅಂತ್ಯಕ್ರಿಯೆಯ ಸ್ಥಳಕ್ಕೆ ಗಣ್ಯರು ಆಗಮಿಸ್ತಾ ಇದ್ದಾರೆ. ಸ್ವಾಮೀಜಿಗಳು ಆಗಮನ ಆಗ್ತಾ ಇದೆ. ರಾಜಕೀಯ ನಾಯಕರು ಬರ್ತಾ ಇದ್ದಾರೆ. ವಿ ಸೋಮಣ್ಣ, ಬಸವರಾಜ ಬೊಮ್ಮಾಯಿ, ಎಚ್ ಆಂಜನೇಯ, ಮುನಿರತ್ನ, ಕಾರಜೋಳ, ಪ್ರತಾಪ್ ಸಿಂಹ ಸೇರಿದಂತೆ ಅನೇಕ ಗಣ್ಯರು ಈಗಾಗಲೇ ಬಂದಿದ್ದಾರೆ. ಅವರ ಕುಟುಂಬಸ್ಥರು ದುಃಖ ತಪ್ತರಾಗಿದ್ದಾರೆ. ಅಲ್ಲಿ ಈಗಾಗಲೇ ಕೂತಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಮಾವಿನಕೆರೆಗೆ ಇದೀಗ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಹೊತ್ತಂತಹ ವಾಹನ ಮೆರವಣಿಗೆಯ ಮೂಲಕ ಅವರನ್ನು ಕರೆದುಕೊಂಡು ಬರಲಾಗ್ತಾ ಇದೆ. ಅವರು ಇದ್ದಂತಹ ಸ್ಥಳ, ಓಡಾಡಿದಂತಹ ಜಾಗದ ಸುತ್ತ ಆ ಎಲ್ಲ ಜಾಗಗಳಲ್ಲೂ ಕೂಡ ಮೆರವಣಿಗೆಯ ಮೂಲಕ ಅವರನ್ನ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬಂದು ನಂತರ ಮಾವಿನಕೆರೆಯಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಮಾಜಿ ಸಚಿವ ರೋಷನ್ ಬೇಗ್, ನಂಜಾವಧೂತ ಶ್ರೀಗಳು, ಸಂಸದ ಸುಧಾಕರ್ ಸೇರಿದಂತೆ ಅನೇಕ ಗಣ್ಯರು ಈಗಾಗಲೇ ಆಗಮಿಸಿದ್ದಾರೆ. 40,000ಕ್ಕೂ ಹೆಚ್ಚಿನ ಸೀಟ್ಗಳನ್ನ ಕೂಡ ಅಲ್ಲಿ ಹಾಕಿರುವಂಥದ್ದು. ಜೊತೆಗೆ ಅವರ ನಿರೀಕ್ಷೆಯಂತೆ 1 ಲಕ್ಷಕ್ಕೂ ಹೆಚ್ಚಿನ ಜನರು ಬರಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಅದೇ ಕಾರಣಕ್ಕಾಗಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅನ್ನಪೂರ್ಣೇಶ್ವರಿ ಆಗಿದ್ದಂತಹ ಚೆನ್ನಮ್ಮ ಅವರು ಇಂತಹ ಸಂದರ್ಭದಲ್ಲಿ ಯಾರಾದರೂ ಬಂದ್ರೆ ಅವರಿಗೂ ಯಾವುದೇ ಕಾರಣಕ್ಕೂ ಹಸಿದ ಹೊಟ್ಟೆ ಇರಬಾರ್ದು ಅನ್ನುವ ಕಾರಣಕ್ಕಾಗಿ ಬೆಳಗ್ಗಿನಿಂದಲೂ ಕೂಡ ಅನ್ನದಾನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬಂದಂತವರು ಹಸಿದ ಹೊಟ್ಟೆಯಲ್ಲಿ ಹೋಗಬಾರ್ದು ಅನ್ನೋದನ್ನ, ಯಾಕಂದ್ರೆ ಚೆನ್ನಮ್ಮ ಇದ್ದಿದ್ದೇ ಹಾಗೆ. ಅವರು ತನ್ನ ಮನೆಗೆ ಬಂದಂಥವ್ರು, ಅದು ಯಾರೇ ಆಗಿರ್ಲಿ, ಜನರೇ ಆಗಿರ್ಲಿ ಅಥವಾ ರಾಜಕೀಯದ ಗಣ್ಯರೇ ಆಗಿರ್ಲಿ ಅಥವಾ ಸಿನಿರಂಗದ ಗಣ್ಯರೇ ಆಗಿರ್ಲಿ, ಯಾರೇ ಬಂದ್ರು ಕೂಡ ಅವರಿಗೆ ಊಟ ಕೊಡದೆ ಅಥವಾ ಅವರನ್ನ ಖಾಲಿ ಹೊಟ್ಟೆಯಲ್ಲಿ ಕಳುಹಿಸಿದ್ದೇ ಇಲ್ಲ. ಮನೆಗೆ ಬಂದಂತಹವರು ಯಾರಾದ್ರೂ ಅಷ್ಟೇ ಅವರು ತಿನ್ಕೊಂಡೇ ಹೋಗ್ಬೇಕು. ಅಂತಹ ರೀತಿಯಾಗಿದ್ದಂಥವ್ರು ಚೆನ್ನಮ್ಮ ಅವರು. ಇಂತಹ ಸಂದರ್ಭದಲ್ಲಿ ಅವರನ್ನ ಖುಷಿಯಾಗಿ ಕಳುಹಿಸಿಕೊಡಬೇಕು, ಅವರು ಮಾಡಿದಂತಹ ಕೆಲಸವನ್ನ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಕುಟುಂಬಸ್ಥರು ಅನ್ನದಾನದ ವ್ಯವಸ್ಥೆಯನ್ನ ಕೂಡ ಇವತ್ತು ಮಾಡಿದ್ದಾರೆ. ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕಣ್ಣನ್ ಸ್ವಾಮಿ ಅವರ ನೇತೃತ್ವದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದ್ದು, 12 ಪುರೋಹಿತರು ಮಂತ್ರ ಪಠಣವನ್ನ ಮಾಡೋದಿಕ್ಕಂತಾನೆ 12 ಪುರೋಹಿತರಿದ್ರೆ, ಮತ್ತೊಂದು ಕಡೆ ಈಗಾಗಲೇ 6 ಪುರೋಹಿತರು ಅವರು ವಿಧಿವಿಧಾನಗಳನ್ನ, ಪ್ರಮುಖ ವಿಧಿವಿಧಾನಗಳನ್ನ ಅವರು ನೆರವೇರಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, 30ಕ್ಕೂ ಹೆಚ್ಚು ಪುರೋಹಿತರಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಸಂದರ್ಭದಲ್ಲಿ ಅಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಕಣ್ಣನ್ ಸ್ವಾಮಿ ಅವರು ಮುಖ್ಯ ಪುರೋಹಿತರು, ಅವರ ನೇತೃತ್ವದಲ್ಲಿಯೇ ಇದೀಗ ಅಂತ್ಯಕ್ರಿಯೆಗೆ ಅಲ್ಲಿ ಎಲ್ಲ ವಿಧಿವಿಧಾನಗಳನ್ನ ಅವರ ಮುಖಾಂತರ ನೆರವೇರಿಸಲಾಗುತ್ತೆ. 12 ಪುರೋಹಿತರು ಮಂತ್ರ ಪಠಣವನ್ನ ಕೂಡ ಮಾಡ್ತಾರೆ. ಜೊತೆಗೆ ಈ ಒಂದು ವಿಧಿವಿಧಾನವನ್ನು ನೆರವೇರಿಸೋದಕ್ಕಿಂತನೇ 6 ಪುರೋಹಿತರು ಕೂಡ ಇರ್ತಾರೆ. ಈಗ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನ ಬಂದಿದ್ದಾರೆ. ಮಠಾಧೀಶರುಗಳು ಆಗಮಿಸಿದ್ದಾರೆ, ಅವರ ಕುಟುಂಬಸ್ಥರು ಇದ್ದಾರೆ. ಅಲ್ಲಿ ಅನಿತಾ ಕುಮಾರಸ್ವಾಮಿ ಆಗಿರಬಹುದು, ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಪತ್ನಿ ಆಗಿರಬಹುದು, ಅವರ ಕುಟುಂಬಸ್ಥರು, ಸ್ವಾಮೀಜಿಗಳು, ಮಠಾಧೀಶರು, ಜನರು, ಪುರೋಹಿತ ವರ್ಗ, ಅವರ ಅಭಿಮಾನಿಗಳು, ಬೆಂಬಲಿಗರು, ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಈಗಾಗಲೇ ಅಲ್ಲಿ ಸೇರಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮಾವಿನಕೆರೆಗೆ ಇದೀಗ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಆಗಮನ ಆಗ್ತಾ ಇದೆ. ಮೆರವಣಿಗೆಯ ಮೂಲಕ ತೆಗೆದುಕೊಂಡು ಬರಲಾಗ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ವಿಧಿವಿಧಾನಗಳ ಆರಂಭ ಕೂಡ ಆಗುತ್ತೆ. ಆಲ್ರೆಡಿ ಮನೆಯಲ್ಲಿ ಪೂಜೆಯನ್ನ ನೆರವೇರಿಸಲಾಗಿದೆ. ಜೊತೆಗೆ ಮುತ್ತೈದೆಯ ಅವರ ಸಾವು ಆಗಿರೋದ್ರಿಂದ ಅದಕ್ಕೆ ಬೇಕಾದಂತಹ ಎಲ್ಲ ಶಾಸ್ತ್ರಗಳನ್ನ ಮಾಡಲಾಗಿದೆ. ಪ್ರಮುಖವಾಗಿ ಈಗಾಗಲೇ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ